ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾರನ್ನ ಭೇಟಿಯಾಗಿದ್ದಾರೆ ಜೆಪಿ ನಡ್ಡಾ. ರಾಹುಲ್ ಗಾಂಧಿ ವಿರುದ್ಧ ದೂರನ್ನ ನೀಡಲಿಕ್ಕೆ ಆಗಿದೆ ಈ ಭೇಟಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಾಹುಲ್ ಗಾಂಧಿ ಅವರು ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರಿಗೆ ಗಾಯವಾಗಿದೆ. ಈ ರೀತಿಯಾದ ವರ್ತನೆ ಸರಿಯಲ್ಲ ಅಂತ ಹೇಳಿ ಸ್ಪೀಕರ್ ಬಳಿಯಲ್ಲಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿ ಪಕ್ಷದ ನಾಯಕರು. आराम से अरे इधर बैठते हैं। ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ರಾಹುಲ್ ಗಾಂಧಿ ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ದಾಖಲು ಮಾಡುವ ಸಲುವಾಗಿ ಬಿಜೆಪಿಯ ನಾಯಕರು ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಪೀಕರ್ ಬಳಿಯಲ್ಲಿ ಒಂದು ದೂರು, ಹಾಗೆ ಪೊಲೀಸ್ ಠಾಣೆಯಲ್ಲೂ ಮತ್ತೊಂದು. अभी सारा बता शिकायत लाए हैं तो किसके खिलाफ लिखे सर? क्या बाइनेम शिकायत दे रहे हैं? और ये शिकायत क्या पीड़ित की तरफ से? आप ये देखिए, अनुराग ठाकुर अंदर की तरफ जा रहे, कह रहे एक बार मैं शिकायत दे लूं। ರೈಟ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿಯಿಂದ ಇದೀಗ ಎರಡೆರಡು ದೂರು ದಾಖಲು. ಒಂದ್ ಕಡೆ ಸ್ಪೀಕರ್ ಅವರ ಬಳಿಯಲ್ಲಿ ಒಂದು ದೂರು, ರಾಹುಲ್ ಗಾಂಧಿ ಸಂಸದರಾಗಿ ಈ ರೀತಿಯಾದ ವರ್ತನೆ ತೋರಿರುವುದು ಸರಿಯಲ್ಲ ಅಂತ ಹೇಳಿ ಖಂಡಿಸಿ ಕೊಟ್ಟಿರುವ ದೂರು ಒಂದು. ಮತ್ತೊಂದು ಕಡೆಯಲ್ಲಿ ಎಂಪಿ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪೊಲೀಸ್ ಠಾಣೆಯಲ್ಲೂ ಬಿಜೆಪಿ ನಿಯೋಗ ತೆರಳಿ ಒಂದು ಅಧಿಕೃತವಾದ ದೂರನ್ನ ದಾಖಲು ಮಾಡ್ತಾ ಇರುವ ಸಂದರ್ಭದ ದೃಶ್ಯ. ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನ ಆರೋಪ, ಬಿಜೆಪಿಯ ಆರೋಪ. ಅಮಿತ್ ಶಾ ಅವರ ಪೂರ್ತಿ ಭಾಷಣವನ್ನ ಅಲ್ಲದೆ ಕೇವಲ ಆಯ್ದ ಭಾಗವನ್ನ ಮಾತ್ರ ವೈರಲ್ ಮಾಡಿ ಅದರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತ. ಇವತ್ತು ಕಲಾಪವನ್ನ ಬಹಿಷ್ಕರಿಸಿ ಕಾಂಗ್ರೆಸ್ನ ನಾಯಕರು ಸಂಸತ್ ಭವನದ ಮುಂಭಾಗದಲ್ಲಿ, ಇವಳು ಕಾಂಗ್ರೆಸ್ ಅಲ್ಲ, ಇಂಡಿ ಮೈತ್ರಿಕೂಟದ ಸದಸ್ಯ ಪಕ್ಷಗಳೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಳ್ಳಿದ್ರು ಅನ್ನೋ ಆರೋಪ. ಸಾಕಷ್ಟು ಗಲಾಟೆ ಗದ್ದಲ ಇದ್ದ ಕಾರಣ ತಳ್ಳಾಟ ನೂಕಾಟ ಆಯ್ತು. ಆದ್ರೆ ರಾಹುಲ್ ಗಾಂಧಿ ಅವರೇ ತಳ್ಳಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಹೀಗಾದ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಬಿಜೆಪಿಯ ಪ್ರತಾಪ್ ಸಿಂಗ್ ಸಾರಂಗಿ ಸಂಸದರು, ಅವರಿಗೆ ಗಾಯವಾಗಿದೆ. ಸದ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಐಸಿಯುನಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ ಅವರ ಆರೋಗ್ಯದ ಸ್ಥಿತಿಗತಿ. ಎಡಗಣ್ಣಿನ ಮೇಲ್ಭಾಗದಲ್ಲಿ ಗಾಯವಾಗಿದೆ ಸಾರಂಗಿ ಅವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಸ್ಪೀಕರ್ ಹಾಗೆ ಪೊಲೀಸ್ ಠಾಣೆ ಎರಡೂ ಜಾಗದಲ್ಲೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ಇದೇ ವಿಚಾರ, ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ಅಮಿತ್ ಶಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈಗ ಬಿಜೆಪಿ ರಾಹುಲ್ ಗಾಂಧಿ ಅವರ ವಿರುದ್ಧ ದೂರನ್ನ ದಾಖಲು ಮಾಡಲಿಕ್ಕೆ ಮುಂದಾಗ್ತಾ ಇರೋದು. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ನನ್ನ ಕಲೀಗ್ ನಟೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಟೇಶ್. ಓಂ ಬಿರ್ಲಾ ಅವರ ಬಳಿಯಲ್ಲೂ ದೂರು, ಪೊಲೀಸ್ ಸ್ಟೇಷನ್ ಅಲ್ಲೂ ದೂರು, ಬೇರೆನೆಲ್ಲ ಡೆವಲಪ್ಮೆಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಏನೆಲ್ಲ ಆಗ್ತಾ ಇದೆ ದೆಹಲಿ ಅಂಗಳದಲ್ಲಿ? ಖಂಡಿತ ಏನು ಅಮಿತ್ ಶಾ ಅವರ ಹೇಳಿಕೆಯ ಬೆನ್ನಲ್ಲೇ ಏನು ಅಂಬೇಡ್ಕರ್ ಅವರ ಹೇಳಿಕೆಯ ಬೆನ್ನಲ್ಲೇ ಏನು ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇತ್ತು. ಇದು ಒಂದು ರೀತಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಇಂದು ಇಬ್ಬರು ಏನು ಸಂಸದರ ಮೇಲೆ, ಬಿಜೆಪಿಯ ಸಂಸದರ ಮೇಲೆ ಹಲ್ಲೆ ಆಗಿದೆ ಎನ್ನುವಂತ ಆರೋಪದ ಮೇಲೆ NDA ಮೈತ್ರಿಕೂಟ ಇಂದು ಏನು FIR ದಾಖಲಿಸೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ CRPF ಇರ್ಬೋದು, ಅಲ್ಲಿನ ಭದ್ರತಾ ಸಿಬ್ಬಂದಿ ಇರ್ಬೋದು, ಸ್ಪೀಕರ್ ಅವರಿಗೆ ಮಾಹಿತಿಯನ್ನ ರವಾನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿರುವಂತಹ ಸಂಸದರು ಏನಿದ್ದಾರೆ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸ್ವತಃ ರಾಹುಲ್ ಗಾಂಧಿ ಅವರೇ ಏನು ಆ ಸಂದರ್ಭದಲ್ಲಿ ನನ್ನ ಒಳಗಡೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಅವರು ನನ್ನನ್ನು ತಡೆದಿದ್ದಾರೆ, ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಎನ್ನುವಂತಹ ಸ್ವತಃ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಅಂದ್ರೆ NDA ಮೈತ್ರಿಕೂಟ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇಂದು FIR ದಾಖಲು ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಕಾನೂನು ಮೂಲಕ ಇವರಿಗೆ ಈ ಒಂದು ಹೋರಾಟವನ್ನ ನಿಲ್ಲಿಸುವಂತಹ ಕೆಲಸವನ್ನ ಕೂಡ NDA ಮೈತ್ರಿಕೂಟ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಕೌಂಟರ್ ಅಟ್ಯಾಕ್ ಎನ್ನುವಂತೆ
ಇಂಡಿಯಾ ಮೈತ್ರಿಕೂಟ ಕೂಡ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಕೂಡ ಏನು ಬಿಜೆಪಿಯ ಕೆಲ ಸಂಸದರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವಂತದ್ದು, ಜೊತೆಗೆ ಅವರು ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನಾವು ಕೂಡ ಕೌಂಟರ್ ಕಂಪ್ಲೇಂಟ್ ಅನ್ನ ಅಂದ್ರೆ ಅವರ ವಿರುದ್ಧ ದೂರನ್ನ ಕೊಡ್ತೀವಿ ಎನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಬ್ಬರ ನಡುವೆ ಕೂಡ ಅಂದ್ರೆ ಈಗ ವಿಡಿಯೋ ಸಾಕ್ಷಿ ಏನಿದೆ ಅದು ಬಹಳ ಪ್ರಮುಖವಾಗಿ ಸಾಕ್ಷಿ ಆಗುತ್ತೆ ಎನ್ನುವಂಥದ್ದು. ಪ್ರಮುಖವಾಗಿ ಆ ಒಂದು ಸ್ಥಳದಲ್ಲಿ ಅಂದ್ರೆ ಪಾರ್ಲಿಮೆಂಟ್ ನ ಎಂಟ್ರಿ ಏನಿದೆ ಆ ಎಂಟ್ರಿಯ ಏನು ಸ್ಥಳ ಏನಿದೆ ಆ ಸ್ಥಳದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಲ್ಲಿಯ CCTV ಕ್ಯಾಮೆರಾಗಳೇನಿದೆ ಆ ದೃಶ್ಯಾವಳಿಗಳ ಆಧಾರದ ಮೇಲೆ ರಾಹುಲ್ ಗಾಂಧಿ ಅವರು ಹಲ್ಲೆ ಮಾಡಿದ್ದಾರಾ ಅಥವಾ ಇಲ್ವಾ ಎನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ವಿಡಿಯೋ ಸಾಕ್ಷಿಯನ್ನ ತೆಗೆದುಕೊಂಡು FIR ದಾಖಲು ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ವಿಡಿಯೋ ಸಾಕ್ಷಿ ಪ್ರಮುಖ ಕಾರಣ ಅಂದ್ರೆ ಪ್ರಮುಖ ದಾಖಲಾಗುತ್ತೆ. ಹಾಗಾಗಿ ಅವರ ಮೇಲೆ FIR ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಸಂಸದರ ಹೇಳಿಕೆ ಇರಬಹುದು, ಬಿಜೆಪಿ ಸಂಸದರು ಈಗಾಗಲೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ದಾಖಲಾದ ಸಂದರ್ಭದಲ್ಲಿ ಅವರಿಗೆ ಗಾಯಗಳಾಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ನಾವು ವಿಡಿಯೋದಲ್ಲೂ ಕೂಡ ನೋಡಿರ್ಬೋದು. ಏನು ಸಾರಂಗಿ ಅವ್ರಿಗಿರ್ಬೋದು, ಹಾಗೆ ಮತ್ತೊಬ್ಬ ಸಂಸದರಿಗೂ ಕೂಡ ಗಾಯಗಳಾಗಿರುವಂತದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ಹಾಗೂ ಕೆಲ ಸಂಸದರ ವಿರುದ್ಧ ಈಗಾಗಲೇ ದೂರು ಕೊಡೋದಕ್ಕೆ NDA ಮೈತ್ರಿಕೂಟ ತಯಾರಿಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಸರಿ, ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಅವರ ವಿರುದ್ಧ ಕೂಡ FIR ದಾಖಲಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದನ್ನ ಬಿಜೆಪಿಯ NDA ಮೈತ್ರಿಕೂಟದ ಸಂಸದರು ಕೂಡ ಹೇಳಿರ್ತಕ್ಕಂಥದ್ದು. ಇದೊಂದು ತೀವ್ರವಾದಂತಹ ಹೋರಾಟ ಆಗ್ತಾ ಇರೋದ್ರಿಂದ ಅಮಿತ್ ಶಾ ಅವರ ಕೊಟ್ಟಂತ ಹೇಳಿಕೆ ಏನಿದೆ ಆ ಹೇಳಿಕೆಯ ವಿರುದ್ಧ ತೀವ್ರ ಸ್ವರೂಪದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೋರಾಟ ಮಾಡ್ಲಿ, ಆದ್ರೆ ಈ ಒಂದು ಅತಿರೇಕದ ವರ್ತನೆ ಬೇಡ ಎನ್ನುವಂಥದ್ದು. ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ತನ್ನ ನೈತಿಕತೆಯನ್ನ ಕಳೆದುಕೊಂಡಿದೆ ಎನ್ನುವಂತಹ ವಿಚಾರವನ್ನು ಕೂಡ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ ಸ್ವತಃ ನರೇಂದ್ರ ಮೋದಿ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ MP ಸಂಸದರೇನಿದ್ದಾರೆ ಅವರ ಬಗ್ಗೆ ಕೂಡ ವಿಚಾರಿಸಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರ ಜೊತೆ ಕೂಡ ಮಾತನಾಡಿರುವಂತದ್ದು, ಸಂಸದರ ಜೊತೆ ಕೂಡ ಮಾತನಾಡಿ ಏನೆಲ್ಲ ಆಯ್ತು, ಅಲ್ಲಿ ನಡೆದಂತಹ ಘಟನೆ ಏನು ಸಂಪೂರ್ಣ ವಿವರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ರೈಟ್ ಸಂಪರ್ಕದಲ್ಲಿ ನಟೇಶ್, ಮತ್ತಷ್ಟು ಅಪ್ಡೇಟ್ಸ್. ಅಂಬೇಡ್ಕರ್ ವಾರ್ ಕಾಂಗ್ರೆಸ್ ಮೆಗಾ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಹೋರಾಟದ ಮುಂದಿನ ಹಾದಿಯನ್ನ ನಿರ್ಧರಿಸಲಿಕ್ಕೆ ಈ ಸಭೆಯನ್ನ ಸೇರಲಾಗಿದೆ. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಇದೀಗ ನಿರ್ಮಾಣವಾಗಿರುವ ಪೊಲಿಟಿಕಲ್ ವಾರ್, ಈ ಹೋರಾಟವನ್ನ ಮುನ್ನಡೆಸುವ ಮಾರ್ಗದ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಂಸದರಾದ ಪ್ರಿಯಾಂಕಾ ವಾದ್ರಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಇದೀಗ ಮೀಟಿಂಗ್ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅಂಬೇಡ್ಕರ್ ನಾಮ ಜಪ ಮಾಡಿದಷ್ಟು ಹೊತ್ತು ದೇವರ ನಾಮ ಜಪ ಮಾಡಿದ್ರೆ ಸದ್ಗತಿ ಪ್ರಾಪ್ತಿ ಆಗ್ತಿತ್ತು ಅನ್ನೋ ಅರ್ಥದಲ್ಲಿ ಅಮಿತ್ ಶಾ ಅವರು ಮಾತನಾಡಿದ್ರು. ಆ ಮೂಲಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನ ಆರೋಪ. ಕೇವಲ ಕಾಂಗ್ರೆಸ್ ಮಾತ್ರವಲ್ಲ, ಇವತ್ತು ಇಡೀ ಇಂಡಿ ಮೈತ್ರಿಕೂಟದ ಅಷ್ಟು ಮಿತ್ರ ಪಕ್ಷಗಳು ಸಂಸತ್ ಭವನದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ವು. ಬೆಳಗ್ಗಿನಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಡ್ರಾಮಾ ನಡೆದು ಹೋಯಿತು. ಸಂಸತ್ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ, ತಳ್ಳಾಟ, ನೂಕಾಟದ ಸ್ವರೂಪವನ್ನ ಪಡೆದುಕೊಳ್ತು. ಇದಾದ ನಂತರದಲ್ಲಿ ಬಿಜೆಪಿಯ ಸಂಸದರೊಬ್ಬರು ಗಾಯಾಳುವಾದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ದೂರು ಕೂಡ ದಾಖಲಾಗಿದೆ. ಪ್ರತಿಭಟನೆಯನ್ನ ಮುನ್ನಡೆಸ್ಕೊಂಡು ಹೋಗೋದು ಹೇಗೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಖರ್ಗೆ, ರಾಹುಲ್, ಪ್ರಿಯಾಂಕಾ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. इतना
आपको शर्म नहीं आती है क्या राहुल? क्या शर्म नहीं आती है? क्या शर्म नहीं आती है? गुंडागर्दी करते हो, बूढ़े को गिरा दिया इतना कौन सा गुंडागर्दी करते हो? आपको शर्म नहीं आती है क्या राहुल? क्या शर्म नहीं आती है? क्या शर्म नहीं आती है? गुंडागर्दी करते हो, बूढ़े को गिरा दिया इतना कौन सा गुंडागर्दी करते हो?